ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ನಲ್ಲಿ ಒನ್ ಆಡಿಯೋ ಬ್ರ್ಯಾಂಡ್ ಒಂದು A71 ಎನ್ನುವಂಥ ಒಂದು ಹೆಡ್ಫೋನ್ ಅನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಮೊಬೈಲ್ ಫೋನ್ಗೆ, ಲ್ಯಾಪ್ಟಾಪ್ಗೆ, ಸಿಸ್ಟಮ್ಗೆ ಅಥವಾ ಐಪ್ಯಾಡ್ಗೆ ಒಂದು ಹೆಡ್ಫೋನನ್ನು ನೀವು ನೋಡ್ತಾ ಇದ್ದೀರಾ ಅಂತಂದರೆ, ಖರೀದಿ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒನ್ ಆಡಿಯೋ A71 ಹೆಡ್ಫೋನ್ ಅನ್ಬಾಕ್ಸಿಂಗ್ ಮಾಡೋಣ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಬಾಕ್ಸ್ ಅನ್ನ ಓಪನ್ ಮಾಡೋಕ್ಕಿಂತ ಮೊದಲು ಇದ್ರ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಶನ್ ನೋಡ್ತಾ ಇದ್ದೀರಾ. ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಒನ್ ಆಡಿಯೋ ಅಂತ ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹೆಡ್ಫೋನ್ ಇಮೇಜ್ ನ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು. ನಂತರ ಈ ಹೆಡ್ಫೋನ್ ಅನ್ನ ನೀವು ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ 24 ಮಂತ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಹೇಳ್ತಾ ಇದ್ದಾರೆ. 2 ವರ್ಷಗಳ ಕಾಲ ಎಕ್ಸ್ಟ್ರಾ ವಾರಂಟಿ ನಿಮಗೆ ಇದ್ರ ಮೇಲೆ ಸಿಗ್ತಾ ಇದೆ. ಡಿಜೆ ಹೆಡ್ಫೋನ್ಸ್ ಫ್ಯೂಷನ್ A71 ಅಂತ ಹೇಳ್ತಾ ಇರುವಂತದ್ದು. ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಇದರ ಫೀಚರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನಮಗೆ ಕಂಫರ್ಟೇಬಲ್ ಮತ್ತು ಪೋರ್ಟೇಬಲ್ ಇರತಕ್ಕಂತ ಹೆಡ್ಫೋನ್ ಇದಾಗಿರುವಂತದ್ದು. ಶೇರ್ ಪೋರ್ಟ್ ಟೆಕ್ನಾಲಜಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅಡಾಪ್ಟರ್ ಫ್ರೀ ಇರತಕ್ಕಂತ ಹೆಡ್ಫೋನ್ ಇದಾಗಿರುವಂತದ್ದು. ಹೈಫೈ ಸೌಂಡ್ ಕ್ವಾಲಿಟಿ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಇದರ ಎಲ್ಲಾ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ದಾರೆ ಒಂದು ಪೌಚ್ ಅಲ್ಲಿ ನಮಗೆ ಹೆಡ್ಫೋನ್ ಅನ್ನ ಕೊಟ್ಟಿರುವಂತದ್ದು. ಇದನ್ನ ಪಕ್ಕಕ್ಕೆ ಇಟ್ಟರೆ ನಮಗೆ 2 ಕೇಬಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು 3.5 mm ಆಡಿಯೋ ಕೇಬಲ್ ನ ಕೊಟ್ಟರೆ, ಇನ್ನೊಂದು 6.35 mm ಇರತಕ್ಕಂತ ಮತ್ತೊಂದು ಕೇಬಲ್ ನ ಕೊಟ್ಟಿದ್ದಾರೆ. ತುಂಬಾ ಒಂದು ದೊಡ್ಡದಾದ ಲೆಂತ್ ಇರತಕ್ಕಂತ ವೈರ್ಸ್ ಗಳು ಇದಾಗಿರುವಂತದ್ದು. ವೈರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇವುಗಳನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಬಿಟ್ಟರೆ ಒಂದು ಯೂಸರ್ ಮ್ಯಾನುವಲ್ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಹೆಡ್ಫೋನ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರೆ ಹೆಡ್ಫೋನ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು. ಮೊದಲನೇದಾಗಿ ಇದರ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಬ್ಲಾಕ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ಈ ಹೆಡ್ಫೋನ್ ಸಿಗ್ತಾ ಇರುವಂತದ್ದು. ಸೊ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಬಟ್ ನೋಡ್ತಾ ಇದ್ರೆ ಒಂದು ಏರ್ ಕಪ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನಾವು ನೋಡಿದಾಗ ಒಂಥರ ಮೆಟಲ್ ಬಾಡಿನೋ ಅನ್ನೋ ಫೀಲ್ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಇನ್ನು ಒಂದು 2 ಏರ್ ಕಪ್ಸ್ ಏನಿದೆಲ್ಲ ಇದು 90 ಡಿಗ್ರಿ ರೊಟೇಟ್ ಆಗುತ್ತೆ. ನೋಡ್ತಾ ಇದ್ರೆ ಲೆಫ್ಟ್ ಸೈಡ್ ಇಂದು ಲೆಫ್ಟ್ಗೆ ರೊಟೇಟ್ ಆಗುತ್ತೆ, ರೈಟ್ ಇಂದು ರೈಟ್ ರೊಟೇಟ್ ಆಗುತ್ತೆ. ಸೊ ಇಷ್ಟು ರೊಟೇಷನ್ ಇದರಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಇದ್ರೆ ಒಂದು ಎಕ್ಸ್ಟೆಂಡ್ ಮಾಡೋಕ್ಕೆ ಸಹಿತ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಒಂದು ಹೆಡ್ಫೋನ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಈ ರೀತಿಯಾಗಿ ನಮಗೆ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ 2 ಪೋರ್ಟ್ಸ್ ಅನ್ನು ಕೊಟ್ಟಿರುವಂಥದ್ದು. ಒಂದು 3.5 mm ಪೋರ್ಟ್ ಕೊಟ್ಟರೆ, ಇನ್ನೊಂದು 6.35 mm ಪೋರ್ಟ್ ಕೊಟ್ಟಿದ್ದಾರೆ. ದೊಡ್ಡ ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಚಿಕ್ಕ ಪೋರ್ಟ್ ಮೂಲಕ ನಮ್ಮ ಮೊಬೈಲ್ ಫೋನ್ಗೆ, ಲ್ಯಾಪ್ಟಾಪ್ಗೆ, ಸಿಸ್ಟಮ್ಗೆ ನಾವು ಇದನ್ನ ಕನೆಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಪ್ರೊಫೆಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇದ್ವು ಅಂತಂದರೆ, ಗಿಟಾರ್ ಇತ್ತು ಅಂತಂದರೆ ಅದನ್ನು ನೀವು ಒಂದು 6.35 mm ಇದಕ್ಕೆ ನೀವು ಕನೆಕ್ಟ್ ಮಾಡಿಕೊಂಡು ಮ್ಯೂಸಿಕನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಇದರಲ್ಲಿ ಬಹು ಮುಖ್ಯವಾಗಿ ಶೇರ್ ಪೋರ್ಟ್ ಟೆಕ್ನಾಲಜಿ ಕೊಟ್ಟಿರೋದು ತುಂಬ ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ಏನಿದು ಶೇರ್ ಪೋರ್ಟ್ ಟೆಕ್ನಾಲಜಿ ಅಂತ ಹೇಳೋದಾದರೆ, ಸೊ ನೀವು ಇವಾಗ ಈ ಒಂದು ಹೆಡ್ಫೋನ್ಗೆ ನಿಮ್ಮ ಮೊಬೈಲ್ ಫೋನ್ ಕನೆಕ್ಟ್ ಮಾಡ್ಕೊಂಡು ನೀವು ಸಾಂಗ್ ಕೇಳ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಫ್ರೆಂಡ್ ಹತ್ರ ಇನ್ನೊಂದು ನಾರ್ಮಲ್ ಯಾವುದೋ ಒಂದು ಹೆಡ್ಫೋನ್ ಇತ್ತು ಅಂತಂದರೆ ಅದನ್ನು ಸಹಿತ ಮತ್ತೊಂದು ಭಾಗದಲ್ಲಿ ಇದು ಕನೆಕ್ಟ್ ಮಾಡಿಕೊಂಡು ಅವರು ಸಹಿತ ಸೇಮ್ ಮೊಬೈಲ್ ಫೋನ್ ಮೂಲಕನೇ ಸಾಂಗನ್ನು ಎಂಜಾಯ್ ಮಾಡ್ಬೋದು. ಸೊ ನಿಮ್ಮ ಒಂದು ಮ್ಯೂಸಿಕನ್ನು ಶೇರ್ ಸಹಿತ ಮಾಡ್ಬೋದು. ಸೊ ಆ ಒಂದು ಟೆಕ್ನಾಲಜಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಒಂದು ನೀಟಾಗಿ ನಮ್ಮ ಒಂದು ತಲೆಗೆ ಇದು ಈ ರೀತಿಯಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಕಂಟಿನ್ಯೂಸ್ ಆಗಿ ಒಂದು 2 to 3 hours ನೀವು ಯೂಸ್ ಮಾಡಿದ್ರೆ ಸಹಿತ ಯಾವುದೇ ರೀತಿ ಒಂದು ಪೇನ್ ಬರಲ್ಲ ಇಲ್ಲಿ ನಿಮಗೆ. ಸೊ ಒಂದು ಏರ್ ಕಪ್ಸ್ನಲ್ಲಿ ನಮಗೆ ಒಂದು ಫೋಮ್ಸ್ ಅನ್ನು ಕೊಟ್ಟಿದ್ದಾರೆ. ಫೋಮ್ ತುಂಬ ಸ್ಮೂತ್ ಆಗಿದೆ ನೋಡ್ತಾ ಇದ್ರೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಒಂದು ಪೇನ್ ಬರಲ್ಲ ಇರಲಿ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ, ಟ್ರಾವೆಲ್ ಮಾಡುವಾಗ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇನ್ನು ಬಹು ಮುಖ್ಯವಾಗಿ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಹೆಡ್ಫೋನಲ್ಲಿ ನಾವೊಂದು ಬೆಸ್ಟ್ ಸೌಂಡ್ ಕ್ವಾಲಿಟಿನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಲಿಯರ್ ಆಗಿ ನಮ್ಗೆ ಸೌಂಡ್ ಬರುತ್ತೆ. ಬೀಟ್ಸ್ ಮಾತ್ರ ಸಖತ್ತಾಗಿ ಇದರಲ್ಲಿ ಕೇಳಿಸುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಡೀಸೆಲ್ ಲವರ್ಸ್ ಆಗಿದ್ರಿ ಅಂತಂದರೆ ಈ ಒಂದು ಹೆಡ್ಫೋನ್ ನಿಮಗೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಒಂದು 2,200 ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು. ಈ ಬಜೆಟ್ನಲ್ಲಿ ನೀವೇನಾದರೂ ನಿಮ್ಮ ಸಿಸ್ಟಮ್ಗೆ, ಲ್ಯಾಪ್ಟಾಪ್ಗೆ ಅಥವಾ ಮೊಬೈಲ್ ಫೋನ್ಗೆ ಒಂದು ಹೆಡ್ಸೆಟ್ನ ನೋಡ್ತಾ ಇದ್ದೀರಾ ಅಂತಂದರೆ ಇದು ಕೂಡ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ಈ ಒಂದು ಹೆಡ್ಫೋನ್ ಬಗ್ಗೆ ಮಾಹಿತಿ. ನಿಮಗೇನಾದರೂ ಈ ಹೆಡ್ಫೋನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಮೆಜಾನ್ ಒಂದು ನೇರವಾದ ಲಿಂಕ್ ಕೊಟ್ಟಿದ್ದೀನಿ. ಒಂದು ಲಿಂಕ್ ಮೂಲಕ ಅದನ್ನು ನೀವು ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.